ಶುದ್ಧಗ ಬಂಧನಿಲ್ಲ. ಒಬ್ಬನೇ ಏಕಾಂಗಿಯಾಗಿ ಗುರುನಾಥನನ್ನು ಹುಡುಕ್ತಾ ಹುಡುಕ್ತಾ ಹಳ್ಳಿ ಪಟ್ಟಣಗಳನ್ನು ತಿರುಗಾಡಿ ಅಲ್ಲೆಲ್ಲ ಕೇಳ್ತಿದ್ದ, ಯಪ್ಪ ಇಲ್ಲಿ ಯಾರು ಗುರುಗಳದಾರನು, ಇಲ್ಲೆಲ್ಲ ಮಠ ಐತಿನ ಹೊಕ್ಕಿದ್ದ. ಆ ಸ್ವಾಮಿಗಳು ಕೂಡ ಮಾತಾಡ್ತಿದ್ದ. ಅವ್ರ ನಾಲ್ಕು ಮಾತಾಡೋದ್ರಾಗ ಸ್ವಾಮಿ ಯಾ ಲೆವೆಲ್ದಾಗ ಅದನ್ನು ಗೊತ್ತಾಕಿತ್ತು. ಯಾಕಂದ್ರ ಮೊದಲ ಮುಖ, ಎರಡನೇದು ಮಾತು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಅವ್ರ ಮುಖ ನೋಡ್ಬಿಟ್ರೆ ಅವ್ರ ಮುಖದಾಗ ಎಂತ ಕಳ ಐತಿ, ಬ್ರಹ್ಮ ತೇಜಸ್ ಐತೇನು, ಅವರಲ್ಲಿ ತಪಶಕ್ತಿ ಐತೇನು, ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ಒಂದೆರಡು ಮಾತಾಡಿದ ಬಳಿಕ ಇವ್ರ ಜ್ಞಾನದ ಲೆವೆಲ್ ಎಷ್ಟೈತಿ, ಮಾತಿನ ಮೇಲೆ ಗೊತ್ತು ಹಿಡಿಬಹುದು ಇವ್ರು ಎಷ್ಟು ಅಧ್ಯಯನ ಮಾಡ್ಯಾರ, ಇವ್ರ ಮಾತು ಹೆಂಗ ಬರ್ತಾವ. ಪರಮಹಂಸರು ಹೇಳ್ತಾರ, ಒಳಗಡ್ಡಿ ತಿಂದ್ರ ಒಳಗಡ್ಡಿ ಡೇಗ್ ಬರ್ತದಂತ, ಮೂಲಂಗಿ ತಿಂದ್ರ ಮೂಲಂಗಿ ಡೇಗ್ ಬರ್ತದಂತ. ನಾವ್ ಏನ್ ತಿಂತೀವಿ ಅದ್ರದ್ದು ಡೇಗ್ ಬರ್ತದೆ. ಮಾತಾಡ್ಸಿಬಿಟ್ರಿ ಅಂದ್ರ ಇವ್ರು ಯಾವ ಲೆವೆಲ್ ಅದಾರ, ಇವ್ರು ಅಂತಃಕರಣ ಎಷ್ಟು ಸ್ವಚ್ಛ ಗೊತ್ತಾಗ್ತೈತಿ. ಆ ಗುರುಗಳನ್ನ ನೋಡಿ ಅವ್ರ ಕೂಡ ಮಾತಾಡಿ ಸಮಾಧಾನ ಹಾಕಿದ್ದಿಲ್ಲ. ಇವ್ರು ನನಗೆ ಯೋಗ್ಯರಾದ ಗುರುಗಳೆಲ್ಲ ಅಂತಿದ್ದ. ಮತ್ ಮುಂದಿನ ಊರಿಗೆ ಹೋಗಿದ್ದ. ಹಿಂಗ ಹಳ್ಳಿಗಳನ್ನು ತಿರುಗಾಡ್ತ ಹೈದರಾಬಾದ್, ಗೋವಳಕೊಂಡ, ಆ ಕಡೆ ಇಷ್ಟು ಸಣ್ಣ ಹುಡುಗ, ಬರೇ 7 ವರ್ಷದ ಹುಡುಗ. ಈಗಿನ ಜಾಯಮಾನದಾಗ 2ನೇ ಕ್ಲಾಸ್ 2nd ಕ್ಲಾಸ್ ಹುಡುಗ. ಎಷ್ಟಿರ್ಬೇಕು ವಿಚಾರ ಮಾಡ್ರಿ. ನಮಗ ಮನಿ ಬಿಟ್ಟ ಬರೀ ಹೊರಗ ರಾತ್ರಿ ತಿರುಗಾಡ ಬರಕ್ ಅವು ಬೇಕು, ಕೈ ಹಿಡ್ಕೊಂಡು ಹೋಗಕ್ ಹೆದರಿಕೆ ಆಕೈತಿ. ಆದ್ರ ಒಬ್ಬನೇ ಒಬ್ಬ, ಹಿಂದೆ ಇಲ್ಲ ಮುಂದಿಲ್ಲ, ಯಾರ ಅವಲಂಬನೆ ಇಲ್ಲ, ನಿರಾವಲಂಬಿತನಾಗಿ ಶುದ್ಧ ಸಂಚಾರ ಮಾಡ್ಕೊಂತ ಗುರುವೇ ಗುರುವೇ ಅಂತ ಗುರುವಿಗೆ ಹಂಬಲ ಮಾಡಿ ಹೋಗ್ತಾ ಇರುವಾಗ ಗೋವಳಕೊಂಡ ಹೈದರಾಬಾದ್ ಮುಗಿಸಿ ತಿರುಮಲಂಕನ ಭವ್ಯವಾಗಿರುವಂತ ಗುಹೆಯನ್ನು ಪ್ರವೇಶ ಮಾಡ್ತಾನೆ. ಆ ಗುಹಾದೊಳಗೆ ಧ್ಯಾನಕ್ಕೆ ಕುಂತ ಶುದ್ಧ. ಯಾಕ ಹೊರ ಹುಡುಕಿದ್ರು ಗುರು ಸಿಗೋದಿಲ್ಲ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಹೊರ ಹುಡುಕಿದ್ರೆ ಸಿಗೋನಲ್ಲ, ಅಂತರ್ಮುಖನಾದಾಗ ಅವನ ಸುಳಿವು ಸಿಗುತ್ತಂತ. 1 ದಿನ ಅಲ್ಲ, 2 ದಿನ ಅಲ್ಲ, 9 ದಿವಸ ಪರ್ಯಂತ ಅನ್ನ ಆಹಾರಗಳನ್ನು ತ್ಯಜಿಸಿ ನೀರು ಸಹಿತ ಕುಡಿಲಾರದೆ 9 ದಿವಸ ಪರ್ಯಂತ ಮನಸ್ಸನ್ನ ಏಕಾಗ್ರತೆ ತುಟ್ಟ ತುದಿಗೆ ತಗೊಂಡು ಹೋಗಿ ಧ್ಯಾನದೊಳಗ ಮನಸ್ಸು ಲಯವಾದ ಬಳಿಕ ಆ ಚಿತ್ತಕ್ಕಿಂತ ತಾಕತ್ತೈತಲ್ಲ, ಏಕಾಗ್ರತೆ ಸಾಧಿಸಿಬಿಟ್ರ ನಮ್ಮನ್ನು ಉದ್ಧಾರ ಮಾಡೋದು ಇದೇ ಮನುಷ್ಯ, ನಮ್ಮ ಹಾಳು ಮಾಡೋದು ಇದೇ ಮನುಷ್ಯ. ಮನಸ್ಸು ಒಳ್ಳೆ ಗುಲಾಮ, ಆದ್ರೆ ಕೆಟ್ಟ ಯಜಮಾನ. ಎಂದು ಮನುಷ್ಯಗೆ ಯಜಮಾನಿಕೆ ಕೊಡಬಾರದು. ಆ ಮನಸ್ಸನ್ನು ಗುಲಾಮನ ಮಾಡ್ಕೋಬೇಕು. ಅದನ್ನ ಅಡಿಯಾಳ ಮಾಡಿಕೊಂಡು ಏಕಾಗ್ರತೆಯನ್ನು ಸಾಧಿಸಿ 9ನೇ ದಿವಸಿಗೆ ಅವನ ಚಿತ್ತವೇ, ಅವನ ಅರಿವೇ ಅವನಿಗೆ ಗುರುವಾಗಿ ಮಾರ್ಗದರ್ಶನ ಮಾಡುತ್ತದೆ, ಅಂತರ್ವಾಣಿ ಮೊಳಗುತ್ತದೆ. ಶಬ್ದ ನಿನಗ ಗುರುವಾಗುವಂತವನು ಉತ್ತರಕ್ಕಿಲ್ಲಪ್ಪ, ದಕ್ಷಿಣಕ್ಕಿದಾನ. ನೀವು ಉತ್ತರಕ್ಕೆ ಹೋಗಬೇಡ, ಇನ್ನು ದಕ್ಷಿಣಕ್ಕೆ ಪ್ರಯಾಣ ಮಾಡು. ದಕ್ಷಿಣಾಮೂರ್ತಿ ಸಂಪ್ರದಾಯಕನಾಗಿರುವಂತ ಗುರುನಾಥ ನಿನಗೆ ಲಭಿಸ್ತಾನಂತ ಅಂತರ್ವಾಣಿ ಅವನಿಗೆ ಸೂಚನೆ ಕೊಟ್ಟ ಬಳಿಕ ಉತ್ತರ ಪ್ರವಾಸ ಬಂದ್ ಮಾಡಿ ದಕ್ಷಿಣಕ್ಕೆ ಚಲು ಮಾಡಿದ. ವೀರಭದ್ರಾದಿ ನವನಂದಿಗಳನ್ನ ನೋಡ್ಕೊಳ್ತಾ ಯಾವ ಶ್ರೀಶೈಲದ ದಾರಿ ಹಿಡಿದ. ಎಷ್ಟು ಗುರುವಿಗೆ ಹಂಬಲ ಇತ್ತಂದ್ರ ಸಿಕ್ಕರಿಗೆ ಬಿಡಕಂತಿದೆಯಪ್ಪ, ಇಲ್ಲಿ ಯಾರ ಚಲೋ ಗುರುಗಳದಾರನು ಹಂಬಲಿಸ್ತಿದ್ದ. ಒಂದು ಊರಾಗ ವಿಷಿ ಬಾಗಲು ಕಟ್ಟಿ ಮ್ಯಾಲ ಹಳ್ಳಿ ಕಟ್ಟಿ ಬುಡಕ್ ಕಾಲ ಸೋತಿದ್ದು ಬಂದು ಹುಷ್ ಅಂತ ಕುಂತ ಹೊತ್ನ್ಯಾಗ ಒಬ್ಬ ಗುಂಡಪ್ಪ ಬಂದ. ಅವನು ಇವನು ಮಗಲ ಬಂದ್ ಕುಂತ, ಅದು ಮೈ ತಾಕೊಂಡ್ ಕುಂತ. ಆದ್ರ ಮಹಾತ್ಮರೊಳಗೆ ಇಂಥದ್ದೊಂದು ತಾಕತ್ತಿರ್ತತ್ರಿ. ಬೆಂಕಿ ಮಗ್ಗಲಿಗೆ ಕುಂತ ಜಳ ಬಡಿಯತತಿ. ಎಂದೋ ಮಹಾತ್ಮರಿಗೆ ಅತಿ ಸಮೀಪ ಇರಬಾರ್ದು, ಮಹಾತ್ಮರಿಂದ ಅತಿ ದೂರ ಇರಬಾರ್ದು. ಅರ್ಥ ಆಗ್ತತ್ತಲ್ಲ? ಸಲಿಗೆ ಮ್ಯಾಲ ಅವ್ರ ತಲೆ ಮ್ಯಾಲ ಕುಂದ್ರಕ್ ಹೋಗಬಾರದು. ಅವರಿಂದ ಬಹಳ ದೂರ ಇದ್ರಿ ಅಂದ್ರೂ ನಿಮಗೆ ಲಾಭ ಆಗೋದಿಲ್ಲ, ಅತಿ ಸಮೀಪ ಬಂದ್ರು ಕೆಲಸ ಆಗೋದಿಲ್ಲ. ಯಾಕಂದ್ರ ಬೆಂಕಿ ಹತ್ರ ಹೋದ್ರೆ ಸುಡ್ತತಿ, ದೂರ ಹೋದ್ರೆ ಚಳಿ ಆಗ್ತತಿ. ಬೆಂಕಿ ಚಳ
ಮಧ್ಯಮದಾಗ್ಯಾರ. ಅವ ಏನ್ ಮುಗ್ಲಿಕ್ಕೆ ಕುಂತ ಶಿಫ್ತನ ತಪಶಕ್ತಿಗೆ ಚಟ್ ಅಂತ ಕಿಡಿ ಹೊಡೆದಂಗಾತ. ಸರದ್ ದೂರ ಕುಂತ ಹಳೆ ಮಕ ನೋಡಿದ. ಅಲ್ಲೇ ಮಗ್ಲಾಗನ ಮುದುಕ ಕುಂತಿದ್ದ. ಎಲ್ಲಾವ ನೀನು, ಯಾರ ನೀನು, ಎಲ್ಲಿ ಹೊಂಟಿದಿ? ಅವಾಗ ಶಿದ್ದ ಆ ಗುಂಡಪ್ಪ ಬರ್ತಾನ. ನಾ ಯಾರಂತ ನನಗಿನ್ನೂ ತಿಳಿದಿಲ್ಲಪ್ಪ, ಅದರ ಸಲುವಾಗಿ ನಾ ಹೊಂಟಿನಿ. ಅವಾಗ ಗುಂಡಪ್ಪ, ನೀ ಯಾರಂತ ನಿನಗೆ ಗೊತ್ತಿಲ್ಲ? ಅಲ್ಲೋ ಎಂತರಿಗೂ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆ ಅರಿವಿ ಹರಿದಿತ್ತು, ತಲೆ ಸುಕ್ಕಾಗಿತ್ತು, ಸ್ನಾನ ಇಲ್ಲ, ಮೈಯೆಲ್ಲ ಧೂಳಾಗಿತ್ತು. ಯಾರಿಗೂ ನೋಡಿದ್ರೆ ಗೊತ್ತಾಗತ್ತೆ ನೀನ್ ತಿರ್ಕಂತ. ನೀನ್ ಯಾರಂತ ನಿನಗೆ ಗೊತ್ತಿಲ್ಲ, ಅದನ್ನು ಹುಡುಕಕ್ ಮತ್ ಗುರು ಬೇಕಾ? ಅವಾಗ ಶಬ್ದನ ಬಾಯ ಒಂದು ಅದ್ಭುತ ಶಬ್ದ ಬಂತು. ಹೌದು, ಗುರು ಕೃಪಾ ಭಿಕ್ಷೆಯನ್ನು ಅರಸಿ ಹೊರಟ ತಿರುಕನೇ ನಾನಿದ್ದೇನೆ ಅಂತ ಅಂದಾಗ ಈ ಮಿಂಚಿನಂತ ಮಾತು ಮಕ್ಕಳ ಕುಂತ ಮುದುಕನ ಕಿವಿ ಕೇಳ. ಸಣ್ಣ ಹುಡುಗನ ಬಾಯ ಗುರು ಶೋಧನೆ ಮಾತು. ಅಪ್ಪ ಎಲ್ಲ ನೀನು ಏನ್ ಕತ್ತಿ, ನಿನಗೆ ಈ ವಯಸ್ಸಿನಾಗ ಯಾಕೆ ಬೇಕಪ್ಪ ಗುರುಗಳು? ನೋಡೋ, ನನ್ನಂಗ ವಯಸ್ಸಾದ ಮ್ಯಾಲ ಗುರುಗಳು ಮಠ ಮ್ಯಾಲ. ಅವಾಗ ಸಿದ್ಧಂದ ಬಾಳ ಚಲೋ ಆತಜ್ಜ, ನಾನು ಒಬ್ಬನ ಹೊಂಟಿದ್ದೆ, ಮತ್ತ ನಿನಗೂ ಹೆಂಗ ವಯಸ್ಸಾಗ್ಯಾವ, ಬಾ ಹೋಗೋಣ, ನಾನು ನೀನು ಕೂಡ ಹೋಗೋ. ನೀನು ನನಗ ಬಿಡ್ತಿದ್ರು ಹಳ್ಳಿ ಬಾಣ ಅಂದವ ಮುದುಕ. ನನಗೆಲ್ಲ ಹಾಕತ್ತಮ್ಮ, ನನಗ ನಡ ನೋವೈತಪ್ಪ, ಬಾಳ ದೂರ ನಡೆಯಕ್ ಆಗೋದಿಲ್ಲ, ಅದಕ್ಕೆ ಅಜ್ಜ ಮುದುಕಾದ ಮೇಲೆ ಆಗೋದಿಲ್ಲ ಅಂತ ಈಗ ಹೊಂಟೀನಿ. ಗುಂಡಪ್ಪ ಅಂದ, ನನ್ನಂಗ ವಯಸ್ಸಿಗೆ ಬಂದ ಮೇಲೆ ಹೋಗೋದು, ಈಗ ಯಾಕೆ ಇನ್ನೂ ಸಣ್ಣ ವಯಸ್ಸು, ನಡಿ ಮನೆಗೆ ಅಂತ ಆ ಮಕ್ಕಳ ಕುಂತ ಗುಂಡಪ್ಪ ಅಂದ. ಅಣ್ಣ ಹಂಗಾರ ಬಾಳ ಚಲೋ ಆತಪ್ಪ, ನೀನ ಬಾ ಅನ್ಕೊಂಡು ನಾನು ಒಬ್ಬಾಗೇನಂದ. ಗುಂಡಂದ ಚಲೋ ಹೇಳ್ತಾನ, ಮಾನ್ಯರ ಮದುವೆಗೇನಿ ಹೆಂಡ್ತಿ ಬಿಟ್ಬೋದ, ಅದಕ್ಕೆ ಎಣ್ಣ ಶಿಕ್ಕೊಂದ ಮೇಲೆ ಹೊರಗೆ ಬರಕ್ ಆಗೋಲ್ಲ ಅಂತ ಈಗ ದಾಟಕತ್ತೀನಿ ಅಂದ. ಅವಾಗ ಆ ಗುರುಗಳು ಆ ಮುದುಕಗೆ ಬಹಳ ಇಂಟ್ರೆಸ್ಟ್ ಅನಿಸ್ತು ಹುಡುಗನ ಮಾತು. ತಾನು ತಂದ ಹೊಲಕ್ಕೆ ಹೊಂಟಿದ್ದ ಮುದುಕ ಬುದ್ಧಿಯನ್ನು ಬಿಚ್ಚಿ ಶಿಪ್ಪದ ತಿನಿಸಿ, ಅಪ್ಪ ಎಷ್ಟು ಸಣ್ಣ ವಯಸ್ಸಿನಾಗ ನಿನ್ನ ಹಡದ ತಾಯಿ ಹೆಂಗ ನಿನ್ನ ಹೊರ ಹಾಕಿ ನೆಮ್ಮದಿಯಿಂದ ಇರಬೇಕಪ್ಪ ಅಂದಾಗ ಶಿಪ್ಪನ ಕಣ್ಣಾಗ ನೀರು ಬಂದು, ಮಹಾನ್ ತಪಸ್ವಿನಿ ತ್ಯಾಗಮೂರ್ತಿ ನನ್ನ ಹೊರಗೆ ಹಾಕಿ ಆಕಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯವೇನು? ಆಕಿ ತ್ಯಾಗ ಮೂರ್ತಿ ಅದಾಳಜ್ಜ, ಅವಳು ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ, ತಪಸ್ವಿನಿ ನಮ್ಮವ್ವ ಅಂತ ಅಮ್ಮನ ನೆನೆಸಿ ಕಣ್ಣಾಗ ನೀರು ತಂದ. ಯಾಕೆ ಸಣ್ಣ ತ್ಯಾಗ ಅಲ್ಲ ತಾಯಿದು, ಹಡದ ಮಗನನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂತದ್ದು ಎಲ್ಲರಿಗೂ ಬರೋ ಗುಣ ಅಲ್ಲ. ಇರ್ಲಿ. ಆಮೇಲೆ ಮತ್ತೆ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಶೈಲದ ದಾರಿಯನ್ನು ಹಿಡಿದಿದ್ದ. ಆ ಬೃಹತ್ತಾದಂತ ಕಣಿವೆಗಳೊಳಗ ನಡೆಯುವಾಗ ಮೈ ಮರೆತು ಗುರುವಿನ ಧ್ಯಾನದೊಳಗ ಗುರುನಾಥನ ಸ್ಮರಣೆಗಳಾಗ ಗುರು ಭಜನೆ ಮಾಡ್ತಾ ಕಣ್ಣು ಮುಚ್ಚಿ ನಡೆಯುವಾಗ ಇನ್ನೊಂದು ಹೆಜ್ಜೆ ಇಟ್ರ ಪ್ರಪಾತಕ್ಕೆ ಬಿದ್ದು ಬಿಡುವಂತ ಬೆಳಕ ಭಗವಂತನೇ ಬಂದಂಗ ಒಬ್ಬ ಬಂದ ಕೈ ಹಿಡಿದ. ಹುಚ್ಚ, ಕಣ್ಣು ತೆಗೆದು ನಡೀಲಿ, ಕಣ್ಣು ಮುಚ್ಕೊಂಡು ನಡೀತಾರ, ಇನ್ನೊಂದು ಹೆಜ್ಜೆ ಇಟ್ರೆ ಕೆಳಗೆ ಬೀಳ್ತಿದ್ಯಲ್ಲೋ ಅಣ್ಣ, ನಾನು ಬೀಳ್ದಂಗ ಕೈ ಹಿಡಿಯಾಕ ನೀ ಬಂದಿಲ್ಲ. ನೀ ಬಂದೆ ಅಂದ್ರ ಆ ಗುರುನಾಥನೇ ನಿನ್ನ ಹೃದಯದಾಗ ಹೊಕ್ಕ ಬಂದಾನ. ಇರ್ಲಿ, ಎಲ್ಲಿ ಹೊಂಟಿ ನೀನು ಅಂದ. ಇಲ್ಲ, ನಾನು ಶ್ರೀಶೈಲಕ್ಕೆ ಹೊಂಟೀನಿ. ಅಣ್ಣ, ಶ್ರೀಶೈಲದಾಗ ಏನೋ ಒಬ್ರು ಗುರುಗಳು ಅದಾರ ಅಂತ ಕೇಳೇವಲ್ಲ. ಈ ವೀರಶೈವ ಧರ್ಮದೊಳಗ 5 ಪೀಠ ಬರ್ತಾವ. ಆ ಪಂಚಪೀಠದೊಳಗ ಸೂರ್ಯ ಸಿಂಹಾಸನ ಅನ್ನುವಂಥದ್ದು ಯಾವ ಶ್ರೀಶೈಲ ಜಗದ್ಗುರು ಪೀಠ. ಅದು ಬಹಳ ದೊಡ್ಡ ಜ್ಞಾನಿಗಳು ತಪಸ್ವಿಗಳಾಗಿರುವಂತ ಜಗದ್ಗುರುಗಳಲ್ಲಿದ್ದ ಅವ್ರ ಸುದ್ದಿಯನ್ನು ಕೇಳಿ ಅವರನ್ನು ಹುಡುಕುವಂತ ಅವ ಅಲ್ಲಿ ಹೊಂಟಿದ್ದ. ಎಲ್ಲಿ ಹೊಂಟಿದೆ ಅಂತ ಕೇಳಿದಾಗ ಸಿದ್ಧ ಅವನು ಕೇಳಿದಾಗ, ನಾನು ಶ್ರೀಶೈಲ ಜಗದ್ಗುರುಗಳ ಶಿವಾದ ಮರ್ಯಾದೇನಪ್ಪ, ನಾನು ಅವ್ರ ಮಠಕ್ಕೆ ಹೊಂಟೇನೆ ಅಂದಾಗ, ಅಣ್ಣ ಬಹಳ ಚಲೋ ಆತ, ನಾನು ಅಲ್ಲೇ ಹೊಂಟೀನಿ. ಅಲ್ಲೇ ಹೊಂಟಿಯೋ? ಅವಾಗ ಹುಡುಗಂದ ಸಿದ್ಧಂದ, ಅಲ್ಲಿ ಒಂದು ಹುಲಿ ಐತಂತ, ಆ ಹೆಬ್ಬುಲಿ ಕೂಡ ಆಡಾಕ್ ಹೊಂಟೀನಿ ಅಂದ ಸಿದ್ಧ. ಹೆಬ್ಬುಲಿ ಕೂಡ ನೀನು ಆಡ್ತೀಯ? ಹೆಂಗ ಆಡವೋ?
ಏನಿಲ್ಲ ಅದ್ರ ಮೀಸಿ ಹಿಡ್ಕೊಂಡು ಜೋಕಾಲಿ ಆಡ್ಬೇಕಂತ ಮಾಡೀನಿ ಅಂದ್ರೆ ಇವ ಸಿದ್ಧ ಇವಂದ ಇದು ಹುಡುಗ ಏನು ಎಡವಟ್ಟು ಮೀಸಿ ಹುಲಿದ್ ಹಿಡಿದು ಆಡಿದ್ರೆ ಹುಲಿ ಬಿಡ್ತತ್ತನ ನೀನು ಮುಂಗೆ ಬಿಡ್ತೈತಿ ಅಂದ್ರ ಸಿದ್ಧ ಅಂದ ಹುಲಿ ಮೀಸಿ ಮಂದಿ ಹಿಡಿದ ಆಡಿದ್ರೆ ಅವ್ರನ್ನ ನುಂಗತತ್ ಕರೆ ಹುಲಿ ಮರಿದ ಹುಲಿ ಏನು ಮಾಡೋದಿಲ್ಲ ಅಂದ ಇದೇನು ಹುಚ್ಚಿ ಏನು ಹುಚ್ಚಿನ ಗತಿ ಮಾತಾಡ್ತದಂತ ಅವನಿಗೆ ಅರ್ಥ ಆಗಲಿಲ್ಲ. ಅವನ ಜೊತೆಗೆ ಹೆಂಗ ಅವಸರವಾಗಿ ಕರ್ಕೊಂಡು ಬಂದ್ರು ಶ್ರೀಶೈಲ ಜಗದ್ಗುರುಗಳ ಸನ್ನಿಧಿಗೆ ಬರೋದ್ರೊಳಗ ಅಪ್ಪೋರು ಯಾವ್ರಿ ಅಂತ ತಪಸ್ವಿಗಳಿದ್ರಪ್ಪ ಅಂದ್ರ ಇವ್ರ ಅಡವ್ಯಾಗ ಮಾತಾಡಿದ್ದು ಇವ್ರಿಗೆ ಇಲ್ಲೇ ಕೇಳಿತ್ತ ಏನೋ ಮೃತ್ಯುಂಜಯ ಎಲ್ಲಿಂದ ಹಿಡ್ಕೊಂಡ್ ಬಂದೋ ಈಗ ಹುಲಿ ಬರೀನ ಅಂತ ಕೇಳಿದ್ರಂತ ಅವ್ರ ಅಪ್ಪಗಳದು. ಹಿಂಗಂದ ಕೊಡ್ಲೆ ಅವನಿಗೆ ಆಶ್ಚರ್ಯ ಅಲ್ಲಿ ಮಾತಾಡಿದ್ದಿಲ್ಲ. ಅಪ್ಪರು ಹೇಳಿದ್ರಲ್ಲ ನೋಡಪ್ಪ ಅದು ಬಾಳ ಹಸದೈತಿ, ಅದಕ್ಕೆ ಮೊದಲು ಉಣಿಸಿ ಕೊಳಗ ಲಿಂಗ ನೋಡಿದ್ರು, ಅದು ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡ್ರಿ, ಸ್ನಾನ ಮಾಡಕ್ ಕೊಡು ಅವ್ರಿಗೆ ಲಿಂಗ ಪೂಜೆ ಮಾಡಿಸಿ ಉಣಿಸಿ ಕರ್ಕೊಂಬ ಅಂದ್ರು. ಅಟ್ಟು ವ್ಯವಸ್ಥೆ ಮಾಡಿ ಕರ್ಕೊಂಬಂದ. ಅಪ್ಪರು ಉದ್ಯಾನವನದೊಳಗ ತಮ್ಮ ಕಲ್ಲಿನ ಒಂದು ಪಡಿ ಮ್ಯಾಲ ಆರಾಮ ಕುಂತಿದ್ರು, ಸಹಜವಾಗಿ ಕುಂತಿದ್ರು. ಎದುರಿಗೆ 100 ಭಕ್ತರು ಕುಂತಿದ್ರು ಶ್ರೀಶೈಲ ಜಗದ್ಗುರುಗಳ ಮುಂದ. ಸಿದ್ಧ ಬಂದು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಏನು ಮರಿ, ಯಾರು ನೀನು? ಅಪ್ಪ ನಾ ಯಾರಂತ ತಿಳ್ಕೊಳ್ಳೋ ಸಲುವಾಗಿ ನಾ ಮನೆ ಬಿಟ್ಟೇನ್ರಿ. ಮನೆ ಬಿಟ್ಟು ಎಲ್ಲಿ ಹೊಂಟಿ? ಯಪ್ಪ ಗುರುಗಳು ಹುಡುಕಾಕ ಹೊಂಟೇನ್ರಿ. ತಮ್ಮ ಕೀರ್ತಿಯನ್ನು ಬಹಳ ಕೇಳೇನ್ರಿ, ಅದಕ್ಕೆ ನಿಮಗ ಶರಣಾಗತನಾಗಿ ಬಂದೇನ್ರಿ. ಅಪ್ಪ ನನಗ ದಾರಿ ತೋರಿಸ್ಬೇಕ್ರಿ. ಜಗದ್ಗುರುಗಳು ಅಂದ್ರ ಅಲ್ಲ ಬಂದಿರೋದ್ ನೋಡಿದ್ರೆ ಬಗಲಾಗ ಒಂದು ಜೋಳಿಗೆ ಅಂತೂ ಏನೂ ಇಲ್ಲ, ಖಾಲಿ ಕೈಲೇ ಬಂದಿರೋ. ಗುರುಗಳ ಹತ್ರ ಬರುವಾಗ ಬರೀ ಕೈಲಿ ಬರ್ತಾರೇನು? ಗುರುದಕ್ಷಿಣೆ ಏನು ತಂದಿಲ್ಲನ? ಗುರುಗಳನ್ನು ಪರೀಕ್ಷೆ ಮಾಡಕ್ಕೆ ಕೇಳಿದ್ರು. ಅವಾಗ ಸಿದ್ಧಂದ ಅಪ್ಪೋರೆ ನಮ್ಮವು ನನಗೆಲ್ಲ ಹೇಳ್ಕೊಟ್ಟಾಳ್ರಿ. ಎಂದೋ ಮಹಾತ್ಮರ ಹತ್ರ ಹೋಗುವಾಗ, ಮಕ್ಕಳು ಸಣ್ಣ ಮಕ್ಕಳು ಇದ್ದ ಮನೆಗೆ ಹೋಗುವಾಗ, ಮತ್ತ ರಾಜ ಮಹಾರಾಜರನ್ನು ಭೇಟಿ ಆಗುವಾಗ, ಅಥವಾ ಈಗಿನ ಕಾಲಕ್ಕೆ ಮಂತ್ರಿ ಮಹೋದಯರನ್ನ ಭೇಟಿ ಆಗುವಾಗ ಖಾಲಿ ಕೈಲಿ ಎಂದೂ ಹೋಗಬಾರದು. ಮಕ್ಕಳಿದ್ದ ಮನೆಗೆ ಹಂಗ ಹೋದ್ವಿ ಅಂದ್ರ ಮಾವು ಬಂದ ನೋವ ಅಂತಂದ ನೋವ ಹಂಗ ಇಲ್ಲ ಮುಂದಿಂದ ಹೇಳೋದು. ಹುಡುಗರಿದ್ದ ಮನೆಗೆ ಖಾಲಿ ಕೈಲಿ ಹೋಗಬಾರದು. ಗುರುಗಳು ಭೇಟಿ ಹೊಂಟಿವಿ ಅಂದ್ರು ಏನಾದ್ರೂ ಫಲಪುಷ್ಪಗಳನ್ನು ತಗೊಂಡೇ ಹೋಗ್ಬೇಕು. ನೀ ಖಾಲಿ ಕೈಲಿ ಬಂದಿಯಲ್ಲ ಅಂದ್ರ ಸಿದ್ಧ ಅಂತ ನಾ ಅಪ್ಪ ನಮ್ಮವು ನನಗೆ ಹೇಳಿಕೊಟ್ಟಾಳ್ರಿ, ನಿಮ್ ದರ್ಶನಕ್ಕೆ ನಾ ಹಂಗ ಬಂದಿಲ್ರಿ, ನಾನು ತಗೊಂಡು ಬಂದೇನ್ರಿ. ಮತ್ ಎಲ್ಲೋ ಏನು ಕಾಣುವಲ್ದ ಅಪ್ಪ, ಅವು ಮಂದಿ ಕಣ್ಣಿಗೆ ಕಾಣೋದಿಲ್ರಿ, ಅದು ಜ್ಞಾನಿಗಳ ಕಣ್ಣಿಗೆ ಅಷ್ಟ ಕಾಣತೈತ್ರಿ. ಧನವ ಗಳಿಸಬೇಕೆಂದಾತು ಪರ ಜನರಿಗೆ ಕಾಣಿಸದಂತಾತು. ಧನವ ಗಳಿಸಬೇಕೆಂದಾತು ಪರ ಜನರಿಗೆ ಕಾಣಿಸದಂತಾತು. ಕೊಟ್ಟರೆ ತೀರದಂತಾತು, ಕೊಟ್ಟರೆ ತೀರದಂತಾತು. ಗಂಟನ್ನು ಬಿಚ್ಚಿ ಬಯಲೊಳಗಿಟ್ಟರು ಯಾರು ಮುಟ್ಟದಂತಾತು. ಧನವ ಗಳಿಸಬೇಕೆಂದಾತು ಪರ ಜನರಿಗೆ ಕಾಣಿಸದಂತಾತು. ಮಂದಿ ಕಣ್ಣಿಗೆ ಕಾಣಿಸೋ ದುಡ್ಡು ಅಲ್ರಿಪ್ಪ, ನಾ ತಂದ ದುಡ್ಡು ಬ್ಯಾರೆ. ಏನದು? ಶ್ರೀಶೈಲ ಜಗದ್ಗುರುಗಳಿಗೆ ಕುತೂಹಲ. ಸಣ್ಣ ಹುಡುಗ ಎಷ್ಟು ಚಂದ ಮಾತಾಡ್ತಾನಲ್ಲ, ಅದು ಎಂತ ದುಡ್ಡು ಬಿಡಿಸಿ ಹೇಳು. ಯಪ್ಪ, ಸಮಾಧಿ ಷಟ್ ಸಂಪತ್ತನ್ನು ತಂದಿಲ್ಲ. ಶ್ರದ್ಧಾ, ಸಮಾಧಾನ, ವಿವೇಕ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅನ್ನುವಂತಹ 6 ಸಂಪತ್ತನ್ನ ನಾನು ಹೊತ್ತು ತಂದಿನ ಗುರುನಾಥ. ಇದಕ್ಕಿಂತ ದೊಡ್ಡ ಸಂಪತ್ತು ನಿಮ್ಗೆ ಮತ್ತೇನಾರ ಬೇಕೇನೋ ಅಂತ ಕೇಳಿದಾಗ ಕೂಡಿದ ಮುಂದೆ ಮೈಯಾಗಿನ ಕೂದಲು ನೆಟ್ಟಗಾದು. ಇವ್ ಗುರುಗಳ ಹತ್ರ ಇವ್ರು ಬರೋದು, ಗುರುಗಳ ಹತ್ರ ಇವ್ರು ಮಾತಾಡೋದು. ಯಪ್ಪ, ನನಗ 6ನೇ ಮಗ ಹುಟ್ಟೈತ್ರಿ, ಏನ್ ಹೆಸರು ಇಡಬೇಕ್ರಿ ಅಂತ ಕೇಳಕ್ ಬರತ್ತಂದದ್ದು. ವಾಪ ಯಪ್ಪ ನಮ್ ಎಮ್ಮಿ ಉಣ್ಣಿ ಬಾಳಾಗ್ಯವ್ರಿ, ಮತ್ತ ಬುದಿ ಕೊಡ್ರಿ ಅಂತ ಕೇಳ. ಏನೇನೋ ಇನ್ನು ಸಲ್ಲದ ಬೇಡಾಕ ಬಂದಂತ ಇವರಲ್ಲಿ ಮುಕ್ತಿಯನ್ನು ಬೇಡಿ ಬಂದ ಸಣ್ಣ ಬಾಲಕನಲ್ಲಿ ಆ ಮಾತು ಕೇಳ ಗುರುಗಳಿಗೆ ಬಹಳ ಆನಂದ, ಆಶ್ಚರ್ಯ ಆಗ್ತದೆ. ತಮ್ಮ ವಿವೇಕ ಅಂದ್ರೆ ಏನ್ ಹೇಳ ನೋಡೋಣ.
ಅವನನ್ನಲ್ಲ ಮೊದಲ ಸಮಾಧಿ ಷಟ್ಸಂಪತ್ತಿ ವಿವೇಕ ತಗೊಂಬಂದಿನಿ. ವಿವೇಕ ಅಂದ್ರೆ ಏನ್ ಹೇಳಿ ನೋಡೋಣ ಅಂತ ಚಿಕಿತ್ಸಕ ಪ್ರಶ್ನೆ ಕೇಳಿದ್ರು ಶ್ರೀಶೈಲ ಜಗದ್ಗುರುಗಳು. ಸ್ವಾಮಿ, ಇದು ಭ್ರಾಂತಿ, ಇದು ಸತ್ಯ, ಇದು ಅಸತ್ಯ, ಇದು ಸತ್ಯ, ಇದು ಶಾಶ್ವತ, ಇದು ಅಶಾಶ್ವತ, ಇದು ನಿತ್ಯ, ಇದು ನಿತ್ಯ ಅನ್ನುವಂತ ಸದಸತ್ ವಿವೇಕವಕ್ಕ ಸತ್ ಮತ್ ಅಸತ್ ಇದರ ಚಿಂತನೆ ಏನೈತಲ್ಲ ಇದಕ್ಕೆ ವಿವೇಕ ಅಂತ ಕರೀತಾರ್ರಿ ಅಪ್ಪ ಅಂದ. ಹೌದು ಹುಡುಗ, ಎಷ್ಟು ತಿಳ್ಕೊಂಡಿಯೋ, ಇರಾಕ ಇನ್ನೂ 7 ವಯಸ್ಸು, ಎಷ್ಟು ಅದ್ಭುತಪ್ಪ ನಿಂದು ಜ್ಞಾನ. ಶಂಕರಾಚಾರ್ಯರು ಬರೇ 3ನೇ ವಯಸ್ಸಿಗೆ ವ್ಯಾಕರಣ ಸಹಿತ ಶ್ಲೋಕಗಳನ್ನು, ಸಂಸ್ಕೃತ ಶ್ಲೋಕ ಹೇಳ್ತಿದ್ರಂತ, ಸ್ವತಃ ತಯಾರು ಮಾಡ್ತಿದ್ರು ಶಂಕರಾಚಾರ್ಯರು. ಅವೆಲ್ಲ ಹುಟ್ಟಿ ಬಂದವರೇ ಅವತಾರ. ಆಶ್ಚರ್ಯ ಆಯ್ತು. ಶ್ರೀಶೈಲ ಜಗದ್ಗುರುಗಳ ಸಮೀಪ ಕರೆದು ಮುದ್ದಾಡಿ ಕೇಳ್ತಾರ, ಅಲ್ಲೋ ಬಾಳ, ಇಷ್ಟೆಲ್ಲ ಜ್ಞಾನ ಇರುವಂತ ನಿನಗ ಮತ್ಯಾತಕ್ಕ ಗುರು ಬೇಕೋ? ಎಲ್ಲ ತಿಳುವಳಿಕೆ ನಿನಗೆ ಐತಂದ ಬಳಿಕ ಗುರು ಯಾತಕ್ಕ ಬೇಕೋ? ಅವಾಗ ಸಿದ್ಧಂತಾನ, ಯಪ್ಪ ತಪ್ಪು ತಿಳ್ಕೊಬೇಡ್ರಿ, ಸಣ್ಣ ಹುಡುಗನ ಬಾಯಾಗ ದೊಡ್ಡ ಮಾತಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಒಂದು ಮಾತು ನಿಮಗೆ ಕೇಳ್ತೀನಿ. ಒಂದು ಯುವತಿ ಆಕೆ ಯೌವನಕ್ಕೆ ಬಂದಾಳ. ಅವಳ ಆರೋಗ್ಯ ಬಹಳ ಚೆನ್ನಾಗೈತಿ, ಅಂಗಾಂಗಗಳು ದಷ್ಟಪುಷ್ಟವಾಗಿದಾವ. ಒಂದು ಮಗನ ಹಡಿಬೇಕಂದ್ರ ಏನು ಯೋಗ್ಯತೆ ಬೇಕು, ಎಲ್ಲ ಯೋಗ್ಯತೆ ಐತಿ. ಆದ್ರ ಗಂಡ ಇಲ್ಲ ಅಂದ್ರೆ ಮಗ ಹುಟ್ಟುತ್ತೇನ್ರಿ ಅಪ್ಪ ಅಂತ ಕೇಳಿದ್ರು ಸಿದ್ಧ. ವಿವೇಕ, ವೈರಾಗ್ಯ, ಮೋಕ್ಷತ್ವ, ಸತ್ಸಂಪತ್ತಿ ಎಲ್ಲ ನನ್ನ ಹತ್ರ ಇರಬಹುದು. ಗುರು ಅನ್ನುವಂತ ಗಂಡ ಇಲ್ಲ ಅಂದ್ರ ಜ್ಞಾನ ಮಗ ಹುಟ್ಟೋದಿಲ್ಲಪ್ಪ ಅಂದಾಗ ಶ್ರೀಶೈಲ ಜಗದ್ಗುರು ಎತ್ತ ಬಂದವನು ತಬ್ಕೊಂಡ್ಬಿಟ್ರು. ತಬ್ಕೊಂಡು ಮುದ್ದಾಡಿ ಹೇಳ್ತಾರ, ಅಬ್ಬ ಅಬ್ಬ, ನೀನು ಮನುಷ್ಯ ಅಲ್ಲೋ, ನೀನು ಮನುಷ್ಯನೇ ಅಲ್ಲ. ಯಾವ ಮಲ್ಲಿಕಾರ್ಜುನನ ಮಂದಿರದೊಳಗಿರುವಂತ ಶ್ರೀಶೈಲ ಮಲ್ಲಯ್ಯನೇ ಬಾಣ ರೂಪದಿಂದ ಬಂದರೋ, ಇವ ಮನುಷ್ಯನಲ್ಲ ಅಂತ ಎತ್ತು ಮುದ್ದಾಡಿ ತಮ್ಮ ಶಿಷ್ಯರಿಗೆ ಹೇಳಿ, ಈಗಿಂದೀಗ ಇವನ ಪಾದ ಪೂಜೆಯನ್ನು ಮಾಡ್ರಿ ಅಂತ ಹೇಳಿ ತಮ್ಮ ಸೂರ್ಯ ಸಿಂಹಾಸನದ ಮೇಲೆ 7 ವರ್ಷದ ಹುಡುಗನ ಕುಂಬರಿಸಿ ಪಾದ ಪೂಜೆಯನ್ನು ಶ್ರೀಶೈಲ ಜಗದ್ಗುರುಗಳು ನಿಂತು ಮಾಡಿಸ್ತಾರ. ಮಾಡಿ ಹೇಳ್ತಾರ, ನೋಡಪ್ಪ, ನಿನಗ ಗುರುವಾಗುವಂತವನು ಸುರಪುರದ ದಿಕ್ಕಿಗಿದಾನ ಅಂತ ನಮ್ಮ ಭಾವ ಒಳಗ ಪ್ರಕಟ ಆಗ್ತದೆ. ಯಾಕ ಎಲ್ಲರೂ ಗುರು ಆಗಕ್ ಆಗೋದಿಲ್ಲ. ಬಂದರಂತ ಕೂಡಲೇ ನಾವು ದೀಕ್ಷಾ ಕೊಡಕ್ ಬರೋದಿಲ್ಲ. ಒಬ್ಬೊಬ್ಬರಿಗೊಬ್ಬೊಬ್ಬ ಗುರು ಅಂತ ಅವ್ರ ಹಣೆ ಬರದಾಗ ಬರೆದಿರ್ತದೆ. ಜನ್ಮಾಂತರದ ಸಂಬಂಧ ಇರ್ತದೆ ಗುರುವಿನ ಶಿಷ್ಯನ. ಆಯ್ತ್ರಿ ಅಪ್ಪ ಅಂತೇಳಿ ನಮಸ್ಕಾರ ಮಾಡಿ